ಬ್ಯಾಂಕಿಂಗ್ ಸೇವೆಯಲ್ಲಿ ದೇಶಕ್ಕೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅತ್ಯಾಧುನಿಕ ತಂತ್ರಜ್ಞಾನದ ಬ್ಯಾಂಕಿಂಗ್ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಇದೀಗ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳಾದ ಯುಪಿಐ ಮತ್ತು ಐಎಂಪಿಎಸ್ ಸೌಲಭ್ಯಗಳಿಗೆ ಅಧಿಕೃತ ಚಾಲನೆಯನ್ನ ನೀಡಲಾಯಿತು. ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತತ್ಕ್ಷಣದ ಪಾವತಿ ವ್ಯವಸ್ಥೆ ಹಾಗೂ ಯುಪಿಐ ಸೇವೆ ಆರಂಭಿಸಿದೆ. ಮಂಗಳೂರಿನ ಎಸ್ಸಿಡಿಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳಾದ ಯುಪಿಐ ಮತ್ತು ಐಎಂಪಿಎಸ್ ಸೌಲಭ್ಯಗಳಿಗೆ ಚಾಲನೆ ನೀಡಲಾಯಿತು. ಯುಪಿಐನ ಸೇವೆ ಯಾವ ರೀತಿಯಾಗಿ ನಮ್ಮ ವ್ಯವಹಾರವನ್ನು ಮಾಡಬಹುದು ಅನ್ನುವಂತ ಸಂಪೂರ್ಣ ಮಾಹಿತಿಯ ಸ್ಲೈಡ್ ಶೋ ಆಗ್ತಾ ಇದೆ. ಮಾನ್ಯ ಅಧ್ಯಕ್ಷರು ಲೋಕಾರ್ಪಣೆ ಮಾಡಿದ್ದಾರೆ. ಪೋಸ್ಟರ್ನ ಮಾನ್ಯ ಅಧ್ಯಕ್ಷರು, ನಿರ್ದೇಶಕರು, ಗಣ್ಯರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಸಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು, ನಮ್ಮ ಬ್ಯಾಂಕ್ನಲ್ಲಿ ಇವತ್ತು ಯುಪಿಐ ಮತ್ತು ಐಎಂಪಿಎಸ್ ಅನ್ನ ಅಳವಡಿಸಿಕೊಂಡಿದ್ದೇವೆ. ನಮ್ಮ ಪ್ರಾಥಮಿಕ ಪತ್ತಿನ ಎಲ್ಲಾ ಶಾಖೆಗಳಲ್ಲಿಯೂ ಇದೇ ಕೋಡನ್ನ ಬಳಸಿ ಕೆಲಸ ಮಾಡುವ ಹಾಗೆ ಮಾಡಲು ನಾವೆಲ್ಲರೂ ಬದ್ಧರಿದ್ದೇವೆ ಎಂದು ಹೇಳಿದ್ರು. ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿ ಕೆಲಸ ಮಾಡದಿದ್ರೆ ನಾವು ಹಿಂದೆ ಬೀಳ್ತೇವೆ ಅನ್ನುವಂಥ ದೃಷ್ಟಿಕೋನದಿಂದ ಇವರನ್ನು ಉಪಯೋಗಿಸ್ಕೊಂಡು ನಾವಿವತ್ತು ಯುಪಿಐ ಐಎಂಪಿಎಸ್ ಇದೆಲ್ಲವನ್ನು ಅಳವಡಿಸಿಕೊಂಡಿದ್ದೇವೆ. ನಾವು ನಮ್ಮ ಬ್ಯಾಂಕು ಮಾತ್ರ ಇದನ್ನು ಅಳವಡಿಸಿಕೊಳ್ಳುವುದಲ್ಲ, ನಾನು ಇದನ್ನು ನಮ್ಮ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೂ ಕೂಡ ಅವರು ಕೂಡ ಇದೇ ಕೋಡ್ ನಂಬರ್ನಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತೇನೆ. ಯಾಕೆ ಹೇಳಿದರೆ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬೆಳೆದಷ್ಟು ಬೇರೆ ಯಾವ ಜಿಲ್ಲೆ ಕೂಡ ಬೆಳೆಯಲಿಲ್ಲ. ಇವತ್ತು ನಾನು ನಿನ್ನೆ ಕೂಡ ಒಂದು ವ್ಯವಹಾರದ ಬಗ್ಗೆ ಚಿಂತನೆ ಮಾಡುವಾಗ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹಕಾರಿ ಪ್ರಾಥಮಿಕ ಪತ್ತಿನ ಸಂಘಗಳು ಎಲ್ಲವನ್ನು ಹೊಸ ಕಟ್ಟಡದಲ್ಲಿ ಇದೆ. ಕೆಲವರು ಅಂತೂ ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಸೇವೆ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಎಲ್ಲರೂ ಕಂಪ್ಯೂಟರೈಸೇಷನ್ ಆಗಿ ನಾವು ಸುಮಾರು 18-20 ವರ್ಷದ ಹಿಂದೆ ಇದನ್ನೆಲ್ಲ ಅಳವಡಿಸಿಕೊಂಡಿದ್ದೇವೆ. ಮತ್ತು ಎಲ್ಲ ಲಾಭದಲ್ಲಿರುವಂಥ ಪ್ಯಾಕ್ಸ್ಗಳು ಲಾಭದಲ್ಲಿರುವಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಸಮಾರಂಭದಲ್ಲಿ ಸಾಫ್ಟ್ವೇರ್ ತಂತ್ರಜ್ಞರಾದ ನಂದಕುಮಾರ್ ಅವರು ಐಎಂಪಿಎಸ್ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ನೀಡುತ್ತಾ, ಎಸ್ಸಿಡಿಸಿಸಿ ಬ್ಯಾಂಕ್ ಸಹಕಾರಿ ರಂಗದಲ್ಲಿ ಪ್ರಥಮ ಬಾರಿಗೆ ಮೊಬೈಲ್ ಬ್ಯಾಂಕಿಂಗ್, ರುಪೇ ಕಾರ್ಡ್ ಮೊದಲಾದ ತಂತ್ರಜ್ಞಾನವನ್ನು ಅಳವಡಿಸಿದ ಬ್ಯಾಂಕ್ಗಳಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದರು. ಕಿಕ್ ಕೋಡ್ ಮೂಲಕ ಡಿಜಿಟಲ್ ಪಾವತಿ ಸ್ವೀಕರಿಸಬಹುದು, ಸ್ಕ್ಯಾನ್ ಮಾಡಿ ಪಾವತಿ ಮಾಡಬಹುದು, ಆನ್ಲೈನ್ ಖರೀದಿ ಹಾಗೂ ಬಿಲ್ ಪಾವತಿ ಮಾಡಬಹುದು, ದೇಶದ ಯಾವುದೇ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಬಹುದು. ಎಲ್ಲ ವ್ಯವಹಾರಗಳು ಯುಪಿಐ ಪಿನ್ ಮತ್ತು 2 ಹಂತದ ಭದ್ರತಾ ವ್ಯವಸ್ಥೆಯಿಂದ ಸುರಕ್ಷಿತವಾಗಿರುತ್ತವೆ. ಸೈಬರ್ ವಂಚನೆ ನಡೆದರೆ ಅರ್ಧ ಗಂಟೆ 1 ಗಂಟೆಯೊಳಗಡೆ ಕರೆ ಮಾಡಿ 1930 ಸಂಖ್ಯೆಗೆ ಕರೆ ಮಾಡಿ ಸಹಾಯ ಪಡೆಯಬಹುದು ಎಂದವರು ಮಾಹಿತಿ ನೀಡಿದರು. ಈ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ RTGS NEFT ಬಗ್ಗೆ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಓಕೆ, ಇದು ಶೆಡ್ಯೂಲ್ ವೈಸ್ ವರ್ಕ್ ಆಗ್ತದೆ. ಇಲ್ಲ ಲೈಕ್ ಏನಂದರೆ ಒಂದು ಅರ್ಧ ಗಂಟೆ RBIನಲ್ಲಿ ಒಂದು ಶೆಡ್ಯೂಲ್ ಇರ್ತದೆ. ನಾವು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ ಕೂಡಲೇ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ವೆರಾಸ್ IMPS ಅಂದ ಕೂಡ ಏನಂತಂದರೆ ಇಮ್ಮಿಡಿಯೇಟ್ ಇನ್ಸ್ಟ್ಯಾಂಟ್ ಮನಿ ಸಿಸ್ಟಮ್ ಅಂತಲೂ ಹೇಳ್ತಾರೆ, ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತಲೂ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ಸಪೋಸ್ ಇದರಲ್ಲಿ ಪರ್ಸನ್ ಟು ಅಕೌಂಟ್ ಅಂತ ಡಿಫ್ರೆಂಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಪರ್ಸನ್ ಟು ಮರ್ಚೆಂಟ್ ಅಕೌಂಟ್, ಇಲ್ಲ ಪರ್ಸನ್ ಟು ಪರ್ಸನ್ ಅಂತ. ಓಕೆ, ಸೊ ಹೇಗಂತ ಹೇಳಿದ್ರೆ ಸಪೋಸ್ ತಾವೇನಾದರೂ ಒಂದು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ್ರೆ ಇನ್ಸ್ಟ್ಯಾಂಟ್, ಸೊ ರಿಯಲ್ ಟೈಮಲ್ಲಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ತಾವೆಲ್ಲರೂ ಸಪೋಸ್ ಒಂದು ಲಿಮಿಟೇಷನ್ ಒಂದು 10,000 rupees ಆರ್ 1 lakh, 2 lakhs, 5 lakhs ಈ ಥರ ಡಿಫ್ರೆಂಟ್ ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲೇ ನಾವು ಆಪ್ಷನ್ ಕೊಟ್ಟಿದ್ದೀವಿ. ಓಕೆ, ಒಂದು ಅಪ್ಲಿಕೇಶನ್ SCDC ಬ್ಯಾಂಕ್ ಆ್ಯಪ್ ಅಂತ ಇದೆ. ಈ ಆ್ಯಪ್ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳ್ತಾರೆ. ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಓಕೆ, ಸೊ ಇದನ್ನು ನಾವು ಮೊಬೈಲ್ನಲ್ಲಿ
ಈ ಇದು ಭೀಮ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ಮ ಇಂಡಿಯನ್ ಪ್ರಾಡಕ್ಟ್. ಇದ್ರ ಥ್ರೂ ಇಲ್ಲ ಅಂತಂದರೆ ಗೂಗಲ್ ಪೇ ಥ್ರೂ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಏನು ಕಳಿಸ್ಬೇಕಂತ ಅಂದ್ಕೊಂಡಿರೋ ಅಮೌಂಟ್ನ, ಆ ಅಮೌಂಟ್ನ ಸ್ಕ್ಯಾನ್ ಮಾಡಿ ಅಮೌಂಟ್ ಹಾಕಿದ್ರೆ ದೆನ್ ಇಟ್ ವಿಲ್ ಆಸ್ಕ್ ಸಮ್ OTP ನಂಬರ್, OTP ಬರ್ತದೆ, OTP ಹಾಕ್ಬೋದು, ಇಲ್ಲ ಡಿಜಿಟಲ್ ಪಿನ್ ಇರ್ತದೆ. ಸೊ ಅದು ಹಾಕಿದ್ರೆ ಸೊ ಆಪೋಸಿಟ್ ಪಾರ್ಟಿಗೆ ಎಲ್ಲ ನಮ್ಮ ಅಕೌಂಟಿಗೆ ಓಕೆ ಇಮ್ಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಕ್ರೆಡಿಟ್ ಆಗ್ತದೆ. ಅಟ್ ದ ಸೇಮ್ ಟೈಮ್ ಯು ವಿಲ್ ಗೆಟ್ ದ SMS ಆಲ್ಸೋ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟ್ಯನ್, ಶಶಿಕುಮಾರ್ ಐ ಪಾಲ್ಯೊಟ್ಟು, SP ಜಯರಾಮ್ ರೈ, ಸದಾಶಿವ ಉಳ್ಳಾಲ್, ಜಯರಾಜ್ ಬಿ ರೈ, ಮೋನಪ್ಪ ಶೆಟ್ಟಿ ಎಕ್ಕಾರು, ಸಹಕಾರ ಸಂಘಗಳ ಉಪನಿಬಂಧಕರಾದ ರಮೇಶ್ HN, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, V4 ನ್ಯೂಸ್, ಮಂಗಳೂರು.